ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಬಾಯಿ ಹರಕ, ಬಚ್ಚಲ ಬಾಯಿಯ ಮನುಷ್ಯ, ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಬಿಟ್ಟಂತೆ ಆಡ್ತಾ ಇರುವಂತಹ, ಅಕ್ಷರಶಃ ಹುಚ್ಚೆ ಹಿಡಿದಿದೆಯೇನೋ, ಹಣದ ಹಪಾಪಿ ಏನೋ, ಯಾರದೋ ಲಾಭಕೋರ್ತನಕ್ಕೆ, ಲೋಭಕೋರ್ತನಕ್ಕೆ, ಕಾಮಾಂಧತೆಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಮೇಲೆ ದೂರು ದಾಖಲಾಗಿದೆ. ಯಾವನ್ರಿ ಮಾತಾಡ್ತಾ ಇದ್ದಾರೆ ಧರ್ಮಕ್ಷೇತ್ರದ ವಿರುದ್ಧ? ಮಹೇಶ್ ತಿಮರೋಡಿ ಸಂಘ ಪರಿವಾರದ ಮೂಲದವರಲ್ವಾ, ದೇವ್ರನ್ನ ಬೈತಾ ಇದ್ದಾರ? ಗಿರೀಶ್ ಮಟ್ಟಣ್ಣ ಬಿಜೆಪಿ ಅವರು ಇದ್ದಾರಲ್ವಾ, ದೇವ್ರನ್ನ ಬೈತಾ ಇದ್ದಾರ? ಓಲಿ ಆತ ಮುಸ್ಲಿಂ ಸಮೀರ್, ಆತ ಏನಾದ್ರು ದೇವ್ರನ್ನ ಧರ್ಮವನ್ನ ಅವಮಾನಿಸ್ತಾ ಇದ್ದಾನ? ನಾನು ಮಾತಾಡ್ತಾ ಇದ್ದೀನಿ, ನನ್ನಂತ ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ. ಸಣ್ಣ ಹೆಣ್ಮಕ್ಳಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತನವರೆಗೂ ಕೂಡ, ಗೃಹಿಣಿಯರಿಂದ ಹಿಡಿದು ವರ್ಕಿಂಗ್ ಕ್ಲಾಸ್ ವುಮೆನ್ ಏನಿದ್ದಾರೆ ಅಲ್ಲಿವರೆಗೂ ಕೂಡ, ಒಬ್ಬ ಗಾರೆ ಕೆಲಸದವರಿಂದ ಹಿಡಿದು ಆಟೋ ಡ್ರೈವರ್, ಬಸ್ ಡ್ರೈವರ್ಗಳೆಲ್ಲ ಶ್ರೀ ಮಂಜುನಾಥ ಅಂತಾನೆ ಹೇಳೋದು. ಅವನಿಗೆ ನಿಷ್ಠೆಯಿಂದ ನಡ್ಕತಾರೆ, ಅಲ್ಲಿ ಹೋಗ್ತಾರೆ, ದುಡ್ಡು ಹಾಕ್ತಾರೆ, ಅನ್ನ ತಿಂತಾರೆ, ತಲೆ ಬೋಳ್ಸ್ಕೊತಾರೆ. ಅಪ್ಪ ಮಂಜುನಾಥ ಕಷ್ಟ ಅಂತ ಬಂದಿದ್ದೀನಿ, ಕಾಪಾಡಪ್ಪ ಅಂತ ಕೈ ಮುಗಿತಾರೆ. ಯಾರು ಮಂಜುನಾಥನ ಬಗ್ಗೆ, ಹಿಂದೂ ಧರ್ಮದ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ. ನೀವು ರಾಜಕಾರಣಿಗಳು, ಇಡಿಯಟ್ಗಳು, ನೀವು ಇಲ್ಲದೆ ಇರುವಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರ. ಆ ಸಂಸ್ಥಾನವನ್ನ ಕಟ್ಟೋದಕ್ಕೆ ಕೋಟ್ಯಾಂತರ ಜನರ ಶ್ರಮ ಇದೆ, ಅದನ್ನ ನಾವು ಗೌರವಿಸ್ತೀವಿ. ಆದ್ರೆ ಆ ಧರ್ಮ ದೇವರ ಹೆಸರನ್ನ ಹೇಳ್ಕೊಂಡು ಅನಾಚಾರ ಮಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಹೇಳ್ತಿರಲ್ರಿ ಮಿಸ್ಟರ್ ಯುಟಿ ಖಾದರ್. ಸ್ನೇಹಿತರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಬಾಯಿ ಹರಕ, ಬಚ್ಚಲ ಬಾಯಿಯ ಮನುಷ್ಯ, ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಬಿಟ್ಟಂತೆ ಆಡ್ತಾ ಇರುವಂತಹ, ಅಕ್ಷರಶಃ ಹುಚ್ಚೆ ಹಿಡಿದಿದೆಯೇನೋ, ಹಣದ ಹಪಾಪಿ ಏನೋ, ಯಾರದೋ ಲಾಭಕೋರ್ತನಕ್ಕೆ, ಲೋಭಕೋರ್ತನಕ್ಕೆ, ಕಾಮಾಂಧತೆಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಮೇಲೆ ದೂರು ದಾಖಲಾಗಿದೆ. ದೂರು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಸ್ವತಃ ನಾನು. ಆದ್ರೆ ಪೊಲೀಸ್ನವರು ಇವತ್ತು ಈ ರಾಕೇಶ್ ಶೆಟ್ಟಿ ವಿಚಾರ ಇರಲಿ ಅಥವಾ ರಾಕೇಶ್ ಶೆಟ್ಟಿ ಪ್ರತಿಪಾದಿಸ್ತಾ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರಲಿ, ಪೊಲೀಸ್ನವರು ಎದುರಿದಾರ ಅನ್ನುವಂತಹ ಅನುಮಾನಕ್ಕೆ ಎಲ್ಲೂ ಕೂಡ ಏನು ನಾವೇನು ಆಶ್ಚರ್ಯ ಪಡದೇ ಇರೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರೋದನ್ನ ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಸ್ವತಃ ಒಬ್ಬ ಸಾಕ್ಷಿನೇ ಬಂದು ನಾನು ನೂರಾರು ಹೆಣಗಳನ್ನ ಊತಾಕಿದ್ದೀನಿ, ಸಾಕ್ಷಿ ಕೊಡ್ತೀನಿ ನೋಡಿ, ಸಾಕ್ಷಿಗೆ ಒಂದು ತಲೆಬುಡ ಇಟ್ಕೊಂಡ್ ಬಂದಿದ್ದೀನಿ ಅಂದ್ರು ಕೂಡ ನಿನ್ ಮೇಲೆ ನಂಗೆ ನಂಬಿಕೆ ಇಲ್ಲ, ನೀನ್ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು, ನೀನ್ ಸುಳ್ಳು ಹೇಳ್ತಾ ಇದ್ಯಾ, ನೀನ್ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ಯಾ ಅನ್ನುವಂತಹ ಒಂದು ಅಸಂಬದ್ಧವಾದಂತಹ ನಡವಳಿಕೆಯನ್ನ ಪೊಲೀಸ್ನವ್ರು ತೋರಿಸ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ. ಆಡಳಿತಗಾರರು ಗಟ್ಟಿಯಾಗಿದ್ದಿದ್ರೆ, ಆಡಳಿತಗಾರರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ, ಅಫ್ಕೋರ್ಸ್ ನಾವೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಗುಂಡಿಗೆಯಲ್ಲಿ ಸರಿಯಾದ ಗಟ್ಟಿಗೆ ಗುಂಡಿಗೆ ಇಟ್ಕೊಂಡಿದ್ದಿದ್ರೆ, ನಮ್ಮ ಮುಖ್ಯಮಂತ್ರಿ ನೆಟ್ಗಿದ್ದಿದ್ರೆ, ಈ ರೀತಿಯಾದಂತಹ ಒಂದು ಧಾರ್ಮಿಕ ಭಯೋತ್ಪಾದನೆಗಳಿಗೆ ಮಣಿದೆ ಹೋಗಿದ್ದಿದ್ರೆ ಪೊಲೀಸ್ನವರು ಕೂಡ ಹಿಂಗೆ ಆಡ್ತಿರ್ಲಿಲ್ಲ. ಬಹುಶಃ ನಾನೆಲ್ಲ ಆಪಾದನೆ ಪೊಲೀಸ್ನವ್ರ ಮೇಲೆ ಹಾಕೋದಿಲ್ಲ, ಯಾಕಂದ್ರೆ ಆಡಳಿತಗಾರರು ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ರೇನು ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಪೊಲೀಸ್ನವರ ನಡೆ ಅನುಮಾನಾಸ್ಪದವಾಗಿದೆ, ಪಕ್ಷಪಾತವಾಗಿದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಕೊಟ್ಟಂತಹ ದೂರಿಗೆ FIR ದಾಖಲು ಮಾಡದೆ NCR ದಾಖಲು ಮಾಡಿದ್ದಾರೆ. NCR ನಂಬರ್ 396/2025. ಅವ್ರು ಇಲ್ಲಿ ಹೇಳ್ತಾರೆ ಅರ್ಜಿ ನಮೂನೆ ನಾನ್ ಕಾಗ್ನಿಸಬಲ್ ಅಂತ. ಅಂದ್ರೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ಬಂದು ಮಾಡ್ತೀವಿ, ಇದು ನಾನ್ ಕಾಗ್ನಿಸಬಲ್, ಇದು FIR ಮಾಡೋದಕ್ಕೆ ಅರ್ಹವಾದಂಥದ್ದಲ್ಲ ಅಂತ. ನಾನು ನನ್ನ ದೂರಿನ ಕಂಪ್ಲೀಟ್ ವಿವರವನ್ನ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇದೇ ದೂರಿನ ಕಂಪ್ಲೀಟ್ ಮಾದರಿ ಅಥವಾ ಒಂದು ವಿವರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ದಯಮಾಡಿ ಈ ವಿಡಿಯೋನ ನೋಡ್ತಾ ಇರೋಂಥವ್ರು ಆ ಡಿಸ್ಕ್ರಿಪ್ಷನ್ ಇರುವಂತಹ ದೂರಿನ ಮಾದರಿಯನ್ನ ಕಾಪಿ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳಲ್ಲಿ ದೂರನ್ನ ಕೊಟ್ಟು ಸಾಮಾಜಿಕ ಅಶಾಂತಿಗೆ ಕಾರಣವಾಗ್ತಾ ಇರುವಂತದ್ದು, ಹೆಣ್ಣಿನ ಗುಣ ನಡತೆ ಶೀಲವನ್ನ ಶಂಕೆಗೆ ಒಳಪಡಿಸುವಂಥದ್ದು, ಆ ಹೆಣ್ಣಿನ ಗೌರವ ಘನತೆಗೆ ಧಕ್ಕೆಯನ್ನ ಉಂಟು ಮಾಡುವಂಥದ್ದು, ಮತ್ತೆ ಸೌಜನ್ಯಪರವಾದಂತಹ ಹೋರಾಟಗಾರರ ಮೇಲೆ ಹಲ್ಲೆ ಮತ್ತು ಕೊಲೆಗೆ ಪ್ರಚೋದನೆ ನೀಡುವಂತಹ ದುಷ್ಟ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂತದ್ದು ರಾಕೇಶ್ ಶೆಟ್ಟಿ.
ಆತನ ಮೇಲೆ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ದೂರು ದಾಖಲಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾಧ್ಯಮ ಅಂತಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಆ ಜವಾಬ್ದಾರಿಯನ್ನೇ ಮರ್ತಂತೆ ನಡ್ಕೊಳ್ತಾ ಇರುವಂತಹ ರಾಕೇಶ್ ಶೆಟ್ಟಿಗೆ ನಾವು ಬುದ್ಧಿ ಕಲಿಸಲೇಬೇಕಾಗ್ತದೆ. ನೋಡಿ, ನನ್ನ ದೂರಿಂದ ನೀವು ನೋಡಿ, ದೂರಿಗೆ ಮುಂಚೆ ಏನೆಲ್ಲ ಇದಕ್ಕೆ ಸೆಕ್ಷನ್ ಹಾಕೋದಿತ್ತು ಅಂತ ಕೂಡ ಹೇಳ್ತೀನಿ. ಇವತ್ತಿನ BNS ಪ್ರಕಾರ ಇದರಲ್ಲಿ ಹೆಣ್ಣನ್ನ ಅವಮಾನಿಸಿದ್ದು, ಆಕೆಯ ಶೀಲದ ಬಗ್ಗೆ ಕೆಟ್ಟ ಕೊಳಕು ಭಾಷೆ ಮಾತಾಡಿದ್ದು, ನೀನ್ ಯಾರು ಹುಟ್ಟಿದ್ಯೋ, ನಿಮ್ಮಪ್ಪ ಯಾರೋ, ನಿನ್ ರಕ್ತ ಯಾವುದೋ, ಇಡೀ ಕೆಟ್ಟ ಭಾಷೆನಲ್ಲಿ ಮಾತಾಡಿದ್ದು, ಅದೆಲ್ಲವೂ ಕೂಡ ಒಂದು ಕ್ರಿಮಿನಲ್ ಸೆಕ್ಷನ್ಗಳ ಅಡಿ ಸೆಕ್ಷನ್ 79, 109 ಹೀಗೆ ಏನೋ ಕೊಲೆಗೆ ಪ್ರಚೋದನೆ, ಹಲ್ಲೆಗೆ ಪ್ರಚೋದನೆ, ಹೆಣ್ಣಿನ ಮಾನ ಮತ್ತು ಪ್ರಾಣಕ್ಕೆ ಧಕ್ಕೆ ತರುವಂತಹ ಮಾತುಗಳು, ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥದ್ದು, ಧಾರ್ಮಿಕವಾಗಿ ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟುವಂಥದ್ದು, ಇಷ್ಟೆಲ್ಲ ಕಂಟೆಂಟ್ ಈ ಕಂಪ್ಲೇಂಟ್ ಅಲ್ಲಿ ಇದೆ. ಓದ್ತೀನಿ ನೋಡಿ. ಇವರಿಗೆ ಠಾಣಾಧಿಕಾರಿಗಳು ಯಶವಂತಪುರ ಪೊಲೀಸ್ ಠಾಣೆ ಬೆಂಗಳೂರು ಇವರಿಂದ PR ಭಾಸ್ಕರ್ ಪ್ರಸಾದ್, ಲೋಹಿತ್ ನಾರ, ಕಸ್ಬಾ ಹೋಬಳಿ, ನೆಲಮಂಗಲ ಟೌನ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೂರವಾಣಿ ಸಂಖ್ಯೆ 9844574724. ನಾನು ಇಲ್ಲಿ ದೂರಲ್ಲಿ ಬರ್ತಿರೋದು. ವಿಷಯ: ಸೌಜನ್ಯ ಪರ ಹೋರಾಟಗಾರರು ಹಾಗೂ ಯೂಟ್ಯೂಬರ್ಗಳ ವಿರುದ್ಧ ಅವಾಚ್ಯ ಪದ ಬಳಕೆ, ಕೊಲೆ ಮತ್ತು ಹಲ್ಲೆಗೆ ಪ್ರಚೋದನೆ, ದೇವರು ಮತ್ತು ಧರ್ಮಗಳ ಹೆಸರನ್ನ ಹೇಳ್ಕೊಂಡು ಹೆಣ್ಣು ಮಕ್ಕಳ ಶೀಲಕ್ಕೆ ಧಕ್ಕೆ ತರುವಂತೆ ಮಾತನಾಡಿರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ವಿರುದ್ಧ ದೂರು. ಇದ್ರಲ್ಲಿ ಏನ್ ಕಂಟೆಂಟ್ ಇದೆ? ಕೊಲೆಗೆ ಪ್ರಚೋದನೆ, ಹೆಣ್ಣಿನ ಮಾನಹರಣ ಪ್ರಯತ್ನ, ಮತ್ತೆ ದೇವರು ಧರ್ಮಗಳನ್ನ ದುರ್ಬಳಕೆ, ಹಲ್ಲೆಗೆ ಪ್ರಚೋದನೆ, ಕೊಲೆಗೆ ಪ್ರಚೋದನೆ ಅಂತಿದೆ. ಇದು ಯಾವ್ಯಾವ ಸೆಕ್ಷನ್ಗಳು ಬರ್ತದೆ? ಇದು ನಾನ್ ಕಾಗ್ನಿಸಬಲ್ ಅಂತ ಪೊಲೀಸ್ನವರು ಒಂದು FIR ಮಾಡೋದಕ್ಕೂ ಕೂಡ ಎದುರುಕೊಳ್ತಾ ಇದ್ದಾರೆ. ಅಂದ್ರೆ ಈ ವ್ಯವಸ್ಥೆ ಎಲ್ಲೋಗಿ ನಿಂತಿದೆ? ಯಾರ ಆಡಳಿತದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ? ಯಾವ ಸರ್ಕಾರ ಬರಬೇಕು? ಇನ್ನೆಂತ ಘಟಾನುಘಟಿ ನಾಯಕರುಗಳು ಈ ರಾಜ್ಯವನ್ನು ಆಡಳಿತ ಮಾಡಕ್ ಬರಬೇಕು? ಯಾರ ರಕ್ಷಣೆಯಲ್ಲಿ ನಾವು ಸುರಕ್ಷಿತವಾಗಿರ್ತೀವಿ? ಹಿಂದೆ ಬಿಜೆಪಿ ಇದೆ, ಕೋಮುವಾದಿಗಳು ಅವರಿದ್ದಾಗ ರಕ್ಷಣೆ ಇಲ್ಲ. ಓಕೆ, ಫೈನ್, ಒಪ್ಕೊಂಡೆ. ಸಿದ್ದರಾಮಯ್ಯವ್ರು ಬಂದ್ರೆ ರಾಜ್ಯ ರಾಮರಾಜ್ಯ ಆಗ್ಬಿಡ್ತದೆ, ಸುಭಿಕ್ಷವಾಗ್ಬಿಡ್ತದೆ, ಎಲ್ಲ ನೆಮ್ಮದಿಯಾಗಿದ್ದು ಬಿಡ್ಬೋದು. ಸಾಲು ಹಲ್ಲೆಗಳು, ಸಾಲು ಒಂದಕ್ಕೂ ನ್ಯಾಯ ಸಿಗ್ತಾ ಇಲ್ಲ. ಒಂದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಇಂಥ ಒಬ್ಬ ದುಷ್ಟ ರಾಕೇಶ್ ಶೆಟ್ಟಿ ಎಂತ ದೊಡ್ಡ ಅಪರಾಧವನ್ನ ಮಾಡ್ತಿದ್ದಾನೆ. ಪಬ್ಲಿಕ್ ಆಗಿ ಲೈವ್ ಅಲ್ಲಿ ಒಂದು ಚಾನೆಲ್ ಅಲ್ಲಿ ಕೂತು ಕೆಟ್ಟ ಭಾಷೆ ಬಳಸ್ತಾನೆ. ನೀನ್ ಯಾರು ಹುಟ್ಟಿದ್ಯಾ ಅಂತ ಕೇಳ್ತಾನೆ. ನಿನ್ ರಕ್ತ ಯಾವ್ದು ಅಂತಾನೆ. ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಹೆಸರು ನಿಮ್ಮ ಅಪ್ಪಂದಲ್ಲ ಅಂತಾನೆ. ನೀನ್ ಬೇರೆ ಯಾರೋ ಸೆಕೆಂಡ್ ಅಪ್ಪಂದ್ ಹುಟ್ಟಿದ್ಯಾ ಅಂತಾನೆ. ಇನ್ಯಾರನೋ ನಿಮ್ಮ ಅಪ್ಪ ಅಂತ ಕರ್ಕೋ ಅಂತಾನೆ. ಇಂಥ ಒಬ್ಬ ಅಯೋಗ್ಯ, ಅವಿವೇಕಿ, ಸಮಾಜಕ್ಕೆ ಒಂದು ರೋಗ, ಇವನ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ರೆ NCR ಮಾಡಿ ಕಳಿಸ್ತಾರೆ. ಇವರು ಪರಿಶೀಲನೆ ಮಾಡ್ತಾರಂತೆ. ಯಾವುದೇ ಸಂದರ್ಭಕ್ಕೂ ಇವನ ಮೇಲೆ FIR ಆಗಿ ಕ್ರಮ ವಹಿಸೋವರೆಗೂ ನಾವು ಸುಮ್ಮನೆ ಇರೋರಲ್ಲ. ಇದು ನಿಮ್ಗೆ ಗೊತ್ತಿರಲಿ. ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. DCP ಅವ್ರಿಗೆ ಈಗಾಗಲೇ ಭೇಟಿ ಮಾಡಿದ್ದೀವಿ. ನಾನು ಪರಿಶೀಲನೆ ಮಾಡಿದ್ದೀನಿ, FIR ಮಾಡಕ್ ಬರುತ್ತಾ ಯೋಚನೆ ಮಾಡ್ತೀನಿ ಅಂದಿದ್ರೆ ಯಾವುದೋ ಮೀಟಿಂಗ್ ಅಲ್ಲಿ ಇದ್ರು, ಪಾಪ ಬಿಸಿ ಇದ್ರು. ಅದ್ರ ಬಗ್ಗೆ ನಾವೇನು ತಪ್ಪಾಗಿ ಹೇಳಲ್ಲ. ನಾಳೆ ಹೇಳ್ತೀನಿ ಅಂತ ಹೇಳವ್ರೆ. ನಾಳೆ ಮಾಡಿಲ್ಲ ಅಂದ್ರೆ ಕಮಿಷನರ್ನ ಭೇಟಿ ಮಾಡೋಣ, ಪೊಲೀಸ್ ಕಮಿಷನರ್, ಬೆಂಗಳೂರು ಕಮಿಷನರ್ ಭೇಟಿ ಮಾಡೋಣ. ಅವರು ಕೂಡ ಈ ರೀತಿಯಾದಂತಹ ಒಂದು ಧಾರ್ಮಿಕ ಲಾಭ ಲೋಭ ಕೋರ್ತನಕ್ಕೆ ಏನಾದ್ರು ಮಣಿತರ ನೋಡ್ಬೇಕು, ಗೊತ್ತಿಲ್ಲ. ನನಗೆ ಭರವಸೆ ಇದೆ ಬಹುಶಃ ಅವರು FIR ಮಾಡಿ ಕ್ರಮ ವಹಿಸ್ತಾರೆ ಅಂತ. ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ಗಳೇನು ಸತ್ತೋಗಿಲ್ಲ, ಕೋರ್ಟ್ಗೆ ಹೋಗ್ತೀವಿ, ಬಿಡೋದಿಲ್ಲ. ರಾಕೇಶ್ ಶೆಟ್ಟಿಗೆ ಸರಿಯಾದ ಬುದ್ಧಿಯನ್ನ ಕಲಿಸೋವರೆಗೂ ಕೂಡ ನಾವು ಬಿಡಬಾರ್ದು. ನಾನ್ ಬಿಡಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಾವ್ಯಾರು ಬಿಡಬಾರ್ದು. ಸಮಾಜ ಜಾಗೃತವಾಗಿದೆ. ಆ ಸೌಜನ್ಯ ಪರ ಹೆಣ್ಣುಮಗಳ ನ್ಯಾಯಕ್ಕೋಸ್ಕರ ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ. ನಾವು ನ್ಯಾಯವನ್ನು ಪಡಿತೀವಿ, ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋ ಭರವಸೆಯನ್ನ ಈ ಸಮಾಜಕ್ಕೆ ನಾವೆಲ್ಲರೂ ಸೇರಿ ಕೊಡಬೇಕಾಗಿದೆ. ನೋಡಿ, ದೂರಿನ ಸಾರಾಂಶ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ವಿಷಯ ಅಂದ್ರೆ ಅಲ್ಲಿಗೆ ಪ್ರಚೋದನೆ, ಹೆಣ್ಣಿನ ಘನತೆ, ಗೌರವ, ಶೀಲಕ್ಕೆ ಅಪಮಾನ ಮಾಡುವಂಥದ್ದು, ಈ ಎಲ್ಲಾ ಅಪರಾಧಗಳನ್ನ ಮಾಡಿರುವಂತಹ ರಾಕೇಶ್ ಶೆಟ್ಟಿ ಮೇಲೆ ನಾನು ನೀಡುವ ದೂರು ಏನೆಂದರೆ, ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ತನ್ನ ನ್ಯೂಸ್ ಚಾನೆಲ್ ಡಿಬೇಟ್ಗಳಲ್ಲಿ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ಹೋರಾಟಗಾರರನ್ನ, ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ, ನಿಮ್ಮ ಸರ್ಟಿಫಿಕೇಟ್ಗಳಲ್ಲಿ ಇರುವ ಹೆಸರು ನಿಮ್ಮ ಅಪ್ಪಂದ್ರದೇ ಅಲ್ಲ, ನೀವು ಯಾರು ಹುಟ್ಟಿದಿರೋ ಗೊತ್ತಿಲ್ಲ, ನಿಮ್ಮ ಮೈಯಲ್ಲಿ ಹರಿತಾ ಇರೋದು ನಿಮ್ಮ ಅಪ್ಪಂದ್ರ ರಕ್ತಾನೇ ಅಲ್ಲ, ನಿಮ್ಮ ತಾಯಿ ಅಂತ ಅವ್ರ ತಾಯಂದ್ರನ್ನ ಅವಮಾನಿಸೋರಂಥದ್ದು,
ಆ ತಾಯಿಯರ ಶೀಲಕ್ಕೆ ಗುಣಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಮಾತಾಡಿರುವಂಥದ್ದು, ದೇವರು ಧರ್ಮದ ಹೆಸರುಗಳನ್ನ ಮುಂದಿಟ್ಟುಕೊಂಡು ಹೆಣ್ಣಿನ ಶೀಲ ಮತ್ತು ಚಾರಿತ್ರ್ಯ ಹರಣ ಮಾಡುವಂತಹ ಪದ ಬಳಕೆಗಳ ಮೂಲಕ ದೇವರು ಮತ್ತು ಧರ್ಮವನ್ನು ಅಪಮಾನಕ್ಕೆ ಈಡು ಮಾಡಿರುತ್ತಾನೆ. ಯಾರು? ರಾಕೇಶ್ ಶೆಟ್ಟಿ. ಸೌಜನ್ಯ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವ ಹೋರಾಟಗಾರರನ್ನು ಕೊಲೆ ಮಾಡಿಸುವ ಮತ್ತು ಅವರ ಮೇಲೆ ಹಲ್ಲೆ ಮಾಡಿಸುವ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ತನ್ನ ನ್ಯೂಸ್ ಚಾನೆಲ್ನ ಮೂಲಕ ನೀಡುವುದು, ಪ್ರಚೋದನೆಗಳನ್ನ ನೀಡುವಂಥದ್ದು ಮುಂತಾದ ಕಾನೂನು ಬಾಹಿರ ಮತ್ತು ಸಮಾಜದ ಶಾಂತಿ ಕದಡುವ ದುಷ್ಕೃತ್ಯಗಳನ್ನ ರಾಕೇಶ್ ಶೆಟ್ಟಿ ಮಾಡಿಕೊಂಡು ಬರುತ್ತಿದ್ದಾನೆ. ಸೌಜನ್ಯ ಪರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರನ್ನು ಹಿಂದೂ ಧರ್ಮದ ವಿರೋಧಿಗಳು, ದೈವದ ವಿರೋಧಿಗಳು ಎಂದು ಬಿಂಬಿಸುವ ಮೂಲಕ ಈತನು ಧರ್ಮಸ್ಥಳದ ಶ್ರೀ ಮಂಜುನಾಥನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಹೆಣ್ಣು ಮಕ್ಕಳಿಗೆ ಈತ ಬಳಸುವ ಅಸಭ್ಯವಾದ ಮಾತುಗಳು ಮತ್ತು ಹೋರಾಟಗಾರರನ್ನು ನೀವು ಯಾರಿಗೆ ಹುಟ್ಟಿದ್ದೀರೋ ಗೊತ್ತಿಲ್ಲ, ಲೋಫರ್ಸ್, ಬೇವರ್ಸಿಗಳು, ಬೋಳಿ ಮಕ್ಕಳು, ಬೋಸುಡಿ ಮಕ್ಕಳು, ಹರಾಮ್ಕೋರ್ ಮುಂತಾದ ಅತ್ಯಂತ ನೀಚವಾದ ಕೆಟ್ಟ ಕೊಳಕು ಭಾಷೆಗಳನ್ನ ಬಳಸಿ ಆ ಶಬ್ದಗಳ ಮೂಲಕ ಈತನು ದೇವರು ಮತ್ತು ಹಿಂದೂ ಧರ್ಮಕ್ಕೂ ಅವಮಾನವನ್ನೆಸಗಿರ್ತಾನೆ. ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತೀರಾ? ನಮ್ಮ ದೇವರ ವಿರುದ್ಧ ಮಾತಾಡ್ತೀರಾ? ಮಂಜುನಾಥನ ವಿರುದ್ಧ ಮಾತಾಡ್ತೀರೇನೋ? ಲೋಫರ್ಸ್, ಇಡಿಯೇಟ್ಸ್, ಯಾರು ಹುಟ್ಟಿದ್ದೀರಾ ಅಂತ ಮಾತಾಡೋದ್ರ ಮೂಲಕ ದೇವರಿಗೆ ಮತ್ತು ಧರ್ಮಕ್ಕೆ ಇವನು ಅಪಚಾರವನ್ನ ಮಾಡ್ತಾ ಇದ್ದಾನೆ. ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಕ್ಕೆ, ನಮ್ಮ ಆಚಾರಗಳಿಗೆ ಇವನು ಅವಮಾನಿಸ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನ ಈ ದೂರಲ್ಲಿ ನಾನು ದಾಖಲಿಸಿದ್ದೀನಿ. ಹಾಗೆ ಧರ್ಮಸ್ಥಳದ ನಿಗೂಢ ಸಾವುಗಳಿಗೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಣೆಯಿಂದ ಸಾಕ್ಷ್ಯ ಹೇಳಲು ಬಂದಿರುವಂತಹ ವ್ಯಕ್ತಿಯನ್ನ ಈ ಸಮಾಜ ಭೀಮಾ ಎಂಬ ಹೆಸರಿಂದ ಗುರುತಿಸಿರುವ ಸಂದರ್ಭದಲ್ಲಿ ಭೀಮ ಎನ್ನುವ ಹೆಸರು ಯಾಕೆ, ನಿಮಗೆ ಅವನನ್ನು ಅಲ್ಲಾನೋ ಅಥವಾ ಮುಲ್ಲಾನೋ ಎಂದು ಕರೆಯಿರಿ ಎಂದು ಹೇಳುವ ಮೂಲಕ ಇಸ್ಲಾಂ ಧರ್ಮದ ಭಾವನೆಗಳಿಗೂ ಕೂಡ ಈತ ಧಕ್ಕೆ ತಂದಿರುತ್ತಾನೆ. ಒಟ್ಟಾರೆಯಾಗಿ ಈ ಮೂಲಕ ಇವನು ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದ ನಡುವೆ ಗಲಭೆಯನ್ನು ಸೃಷ್ಟಿಸಿ ಅಶಾಂತಿಯನ್ನು ಉಂಟು ಮಾಡಿ ಸಮಾಜವನ್ನ ರಕ್ತಪಾತಕ್ಕೆ ಇಳಿಯುವಂತಹ ದುಷ್ಟ ಪ್ರಯತ್ನಗಳಿಗೆ ಪ್ರಯತ್ನ ಪಡ್ತಾ ಇದ್ದಾನೆ. ನಮ್ಮ ನಂಬಿಕೆಯ ಹಿಂದೂ ಧರ್ಮದ ದೇವರುಗಳು ಮತ್ತು ನಮ್ಮ ಸಂಸ್ಕೃತಿಯನ್ನ ಇವನ ಅಸಭ್ಯವಾದಂತಹ ಭಾಷೆಗಳ ಬಳಕೆ ಮೂಲಕ ಅವಮಾನಿಸುತ್ತಿದ್ದಾನೆ. ಯೂಟ್ಯೂಬರ್ ಸಮೀರ್ ಎನ್ನುವ ಮುಸ್ಲಿಂ ವ್ಯಕ್ತಿಯನ್ನ ಇವನು ಉದ್ದೇಶಿಸಿ ಮಾತನಾಡುವಾಗ, ನಿನ್ನ ಸರ್ಟಿಫಿಕೇಟ್ ನಲ್ಲಿ ಇರುವ ನಿಮ್ಮ ಅಪ್ಪ ನಿಮ್ಮ ಅಪ್ಪನೇ ಅಲ್ಲ, ನೀನು ಮಹೇಶ್ ತಿಮರೋಡಿ ಮಗ, ಆತನಿಗೆ ಹುಟ್ಟಿದ್ದೀಯಾ, ನೀನು ಮತ್ತಾರೋ ಗಿರೀಶ್ ಮಟ್ಟಣ್ಣನಿಗೆ ಹುಟ್ಟಿದ್ದೀಯಾ, ನಿನ್ನ ತಾಯಿ ಹೇಗೆ ನಿನ್ನನ್ನು ಹುಟ್ಟಿಸ್ಕೊಂಡ್ಲೋ ಗೊತ್ತಿಲ್ಲ ಎನ್ನುವಂತಹ ಮಾತುಗಳನ್ನ ಆಡಿ ತಾಯಿಯ ಸ್ಥಾನದ ಘನತೆಗೆ ಕುಂದು ತಂದಿದ್ದಾನೆ. ಆದ್ದರಿಂದಾಗಿ ಈ ಮೇಲ್ಕಂಡ ಎಲ್ಲ ನನ್ನ ಆರೋಪಗಳಿಗೆ ಸಂಬಂಧಿಸಿದಂತಹ ಆತನ ಮಾತುಗಳ ವಿಡಿಯೋಗಳನ್ನ ಈ ದೂರಿನೊಂದಿಗೆ ಲಗತ್ತಿಸಿ ನೀಡುತ್ತಿದ್ದೇನೆ. ತಾವುಗಳು ಕೂಡಲೇ ರಾಕೇಶ್ ಶೆಟ್ಟಿಯ ವಿರುದ್ಧ ಸಮಾಜದ ಶಾಂತಿ ಕದಡುವ ಮತ್ತು ದೇವರು ಹಾಗೂ ಧರ್ಮಗಳ ಹೆಸರಲ್ಲಿ ಹೆಣ್ಣು ಮಕ್ಕಳ ನಿಂದನೆಯನ್ನ ಮಾಡಿರುವ ಮತ್ತು ಅಸಭ್ಯವಾದಂತಹ ಬಳಕೆಯನ್ನು ಮಾಡಿ ಹೋರಾಟಗಾರರ ಮೇಲೆ ಕೊಲೆ ಮತ್ತು ಹಲ್ಲೆಗೆ ಪ್ರಚೋದನೆಗಳನ್ನು ನೀಡುತ್ತಿರುವಂತಹ ಈ ಅಪರಾಧಗಳ ಮೇರೆಗೆ ಈತನ ವಿರುದ್ಧ FIR ದಾಖಲಿಸಿಕೊಂಡು ಈತನನ್ನ ಬಂಧಿಸಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಈ ದೂರು ನೀಡುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ BR ಭಾಸ್ಕರ್ ಪ್ರಸಾದ್ ಸಿಗ್ನೇಚರ್ ಹಾಕಿ ಕೊಟ್ಟು ಬಂದಿದ್ದೀನಿ. ಈ ಪೊಲೀಸ್ನವರು ಇದು ಸನ್ನೆಯ ಅಪರಾಧವಲ್ಲ, ನಾನ್ ಕಾಗ್ನಿಸಬಲ್. ಇದನ್ನ NCR ಮಾಡ್ಕೊತೀವಿ, ಅವನ್ನ ಕರೆದು ವಿಚಾರಣೆ ಮಾಡ್ಕೊತೀವಿ, ಅವನ ಕೈಯಲ್ಲಿ ಬರ್ಸ್ಕೊಂಡು ಕಳಿಸ್ಬಿಡ್ತೀವಿ. ಈ ತರ ಪೊಲೀಸ್ ವ್ಯವಸ್ಥೆ ಇದ್ರೆ ನಾವೆಲ್ಲ ಬದುಕೋದಂಗೆ ಈ ಸಮಾಜದಲ್ಲಿ. ಈ ತರ ಪೊಲೀಸ್ ವ್ಯವಸ್ಥೆ ಇದ್ರೆ, ಹೆಣ್ಣು ಮಕ್ಕಳ ಮೇಲೆ ಇಷ್ಟು ಅಸಭ್ಯವಾದ ದಾಳಿ ನಡೀತಾ ಇದ್ರೆ, ಒಬ್ಬ ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡ್ತೀವಿ ನಾವು ಅಂತ ಬಂದ್ರೆ ಅವ್ರನ್ನ ನೀನ್ ಯಾರು ಕೊಟ್ಟಿದ್ಯಾ, ನಿನ್ ರಕ್ತ ಯಾವುದು, ನಿಮ್ಮ ಅಮ್ಮ ಯಾವುದು, ಎಲ್ಲಿ ಉಡ್ಸ್ಕೊಂಡು ಹಿಂಗೆಲ್ಲ ಮಾತಾಡ ನಿಂತ್ರೆ ಅಂತವ್ರ ಮೇಲೆ ನಾನು ದೂರು ದಾಖಲಿಸಲ್ಲ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂತಂದ್ರೆ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕರ್ನಾಟಕದ ಭಾಗ್ಯ ವಿಧಾತ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಆರಾಧ್ಯ ದೈವ. ನಾಚಿಕೆ ಆಗ್ಬೇಕು ಇವ್ರ ಜನ್ಮಗಳಿಗೆ. ಒಂದು ಪೊಲೀಸ್ ಠಾಣೆಯಲ್ಲಿ ಇಂಥ ಒಂದು ದರಿದ್ರವಾದಂತಹ ನಡವಳಿಕೆಯನ್ನು ತೋರಿಸಿರುವಂತವನ ಮೇಲೆ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಈ ಆಡಳಿತ ವ್ಯವಸ್ಥೆ ಇಟ್ಸ್ ಬೈ ಫುಟ್. ಈ ನಾಲಾಯಕಗಳು ಇವರೆಲ್ಲ ಆಡಳಿತ ಮಾಡೋದಕ್ಕೆ. ಮತ್ತೆ ಸರ್ಕಾರದ ಪ್ರತಿನಿಧಿಗಳು, ಸಭಾಧ್ಯಕ್ಷರು, ವಿಧಾನಸಭೆಯ ಸಭಾಧ್ಯಕ್ಷರು UT ಖಾದರ್ ಸತ್ತಂತ ಹೆಣ್ಣು ಮಗಳ ಬಗ್ಗೆ ನ್ಯಾಯ ಕೊಡಿಸೋ ಮಾತುಗಳನ್ನ ಮಾತಾಡ್ತಾ ಇಲ್ಲ. ಧರ್ಮಾಧಿಕಾರಿಗಳ ಗೌರವಕ್ಕೆ ಚ್ಯುತಿ ತರೋ ರೀತಿಯಲ್ಲಿ ಏನು ನಡ್ಕೋಬೇಡಿ, ಮಾತಾಡಬೇಡಿ.
ತುಂಬಾ ಶ್ರಮ ಇದೆ ಆ ಸಂಸ್ಥಾನವನ್ನು ಕಟ್ಟೋದಕ್ಕೆ. ಆ ಸಂಸ್ಥಾನವನ್ನು ಕಟ್ಟೋದಕ್ಕೆ ಕೋಟ್ಯಾಂತರ ಜನರ ಶ್ರಮ ಇದೆ, ಅದನ್ನು ನಾವು ಗೌರವಿಸ್ತೀವಿ. ಆದ್ರೆ ಆ ಧರ್ಮ ದೇವರ ಹೆಸರನ್ನ ಹೇಳ್ಕೊಂಡು ಅನಾಚಾರ ಮಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಹೇಳ್ತಿರಲ್ರಿ ಮಿಸ್ಟರ್ ಯುಟಿ ಖಾದರ್, ನೀವೊಬ್ರು ಸಭಾಧ್ಯಕ್ಷರು. ಹಾಗೆ ಡಿ ಕೆ ಸುರೇಶ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಧರ್ಮಕ್ಷೇತ್ರದ ವಿರುದ್ಧ ಯಾರು ಮಾತಾಡ್ಬೇಡ್ರಿ. ಯಾವನ್ರಿ ಮಾತಾಡ್ತಾ ಇದ್ದಾನೆ ಧರ್ಮಕ್ಷೇತ್ರದ ವಿರುದ್ಧ? ಮಹೇಶ್ ತಿಮರೋಡಿ ಸಂಘ ಪರಿವಾರದ ಮೂಲದವರಲ್ವಾ, ದೇವ್ರನ್ನ ಬೈತಾ ಇದ್ದಾರ? ಗಿರೀಶ್ ಮಟ್ಟಣ್ಣ ಬಿಜೆಪಿ ಅವರು ಇದ್ದಾರಲ್ವಾ, ದೇವ್ರನ್ನ ಬೈತಾ ಇದ್ದಾರ? ಓಲಿ ಆತ ಮುಸ್ಲಿಂ ಸಮೀರ್, ಆತ ಏನಾದ್ರು ದೇವ್ರನ್ನ ಧರ್ಮವನ್ನ ಅವಮಾನಿಸ್ತಾ ಇದ್ದಾನ? ನಾನು ಮಾತಾಡ್ತಾ ಇದ್ದೀನಿ, ನನ್ನಂತೆ ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ. ಸಣ್ಣ ಹೆಣ್ಮಕ್ಳಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತನವರೆಗೂ ಕೂಡ, ಗೃಹಿಣಿಯರಿಂದ ಹಿಡಿದು ವರ್ಕಿಂಗ್ ಕ್ಲಾಸ್ ವುಮೆನ್ ಏನಿದ್ದಾರೆ ಅಲ್ಲಿವರೆಗೂ ಕೂಡ, ಒಬ್ಬ ಗಾರೆ ಕೆಲಸದವರಿಂದ ಹಿಡಿದು ಆಟೋ ಡ್ರೈವರ್, ಬಸ್ ಡ್ರೈವರ್ಗಳೆಲ್ಲ ಶ್ರೀ ಮಂಜುನಾಥ ಅಂತಾನೆ ಹೇಳೋದು. ಅವನಿಗೆ ನಿಷ್ಠೆಯಿಂದ ನಡ್ಕತಾರೆ, ಅಲ್ಲಿ ಹೋಗ್ತಾರೆ, ದುಡ್ಡು ಹಾಕ್ತಾರೆ, ಅನ್ನ ತಿಂತಾರೆ, ತಲೆ ಬೋಳ್ಸ್ಕೊತಾರೆ. ಅಪ್ಪ ಮಂಜುನಾಥ ಕಷ್ಟ ಅಂತ ಬಂದಿದ್ದೀನಿ ಕಾಪಾಡಪ್ಪ ಅಂತ ಕೈ ಮುಗಿತಾರೆ. ಯಾರು ಮಂಜುನಾಥನ ಬಗ್ಗೆ ಹಿಂದೂ ಧರ್ಮದ ವಿರುದ್ಧ ಯಾವನು ಮಾತಾಡ್ತಾ ಇಲ್ಲ. ನೀವು ರಾಜಕಾರಣಿಗಳು, ಈಡಿಯಟ್ಗಳು, ನೀವು ಇಲ್ಲದೆ ಇರುವಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರ. ನಿಮ್ ಕೈನಲ್ಲಿ ಯಾರು ತಪ್ಪು ಮಾಡಿದರೆ ಅವನನ್ನ ಅರೆಸ್ಟ್ ಮಾಡಿಸಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ, ತಡಿ ಇಲ್ಲ ನಿಮಗೆ. ಅಯೋಗ್ಯರಿದ್ದೀರಿ ನೀವು ರಾಜಕಾರಣಿಗಳು. ನಿಮ್ಮ ಒಂದು ನಡವಳಿಕೆಯನ್ನ, ನಿಮ್ಮ ಒಂದು ಅಸಹಾಯಕತೆಯನ್ನ ಪೊಲೀಸ್ನವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು FIR ಮಾಡಕ್ ಬರಲ್ಲ, ಇಟ್ಸ್ ಅ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತಾರೆ. ನಾಳೆ ಹಾಗಾದ್ರೆ ನಾನು ಕೂಡ ಮೀಡಿಯಾದಲ್ಲಿ ಕುತ್ಕೊಂಡು ನಿನ್ನ ಕೊಡಿತೀನಿ ಕಲ್ತೀನಿ ಅಂತ ಮಾತಾಡ್ಬಿಟ್ರೆ, ಅದು ಕೂಡ ಮೀಡಿಯಾದಲ್ಲಿ ಮಾತಾಡಿದ್ದು ನೇರವಾಗಿ ಯಾರಿಗೂ ಹೇಳಿಲ್ಲ, ಇಟ್ಸ್ ಅ ನಾನ್ ಕಾಗ್ನಿಸಬಲ್, ಬಿಟ್ಬಿಡ್ತೀರಾ ನನ್ನ? ರಾಕೇಶ್ ಶೆಟ್ಟಿ ನಾವು ಹೊಡೆದಾಕ್ಬಿಡ್ತೀನಿ, ಸಾಯ್ಸಾಕ್ಬಿಡ್ತೀನಿ ಅಂತ ನಾನು ಮಾತಾಡ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀರಾ? ಮಾತಾಡ್ಬಹುದಾಗ ನಾನು ಕಾನೂನು ಇಲ್ವಾ? ಇವನ ಮೇಲೆ ಕ್ರಮ ತಗೊಳ್ರಿ, ಇನ್ ಮುಂದೆ ಹಂಗ್ ಮಾತಾಡ್ದೆ ಇದ್ದಂಗ್ ಮಾಡ್ರಿ ಅಂತಂದ್ರೆ ನಾವು ನೋಡ್ತೀವಿ. ಅದೇನ್ ಹೇಳ್ತಾರಲ್ಲ, ಮುಂದ್ಲಾರು ನೆಟ್ಟಗೋದ್ರೆ ಹಿಂದ್ಲಾರು ಕೂಡ ಸರಿಯಾಗಿ ಬರ್ತದೆ ಅಂತ. ಮುಂದ್ಲಾರು ಅಂತಂದ್ರೆ ಮುಂದೆ ಹೋಗುವಂತ ಎತ್ತುಗಳು, ಅವಾಗ ಹಿಂದೆ ಬರುವಂತ ಎತ್ತುಗಳು ಕೂಡ ನೆಲನ ಸರಿಯಾಗಿ ಬರ್ತದೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಅದ್ ಯಾಕೆ ಹಿರಿ ಅಕ್ಕ ಅಂತ ಆ ಹೆಣ್ಮಗಳನ್ನ ಹಿಡಿದು ಹೇಳ್ತಾವ್ರ ನನಗಂತೂ ಗೊತ್ತಿಲ್ಲ. ನಾವು ಹಿರಿಯಕ್ಕನ ತೆಗೆದ್ಬಿಡೋಣ. ಈ ಕೆಟ್ಟ ಕೊಳಕ ಮನಸ್ಥಿತಿಯ ಹಿರಿಯರು ಅಂತ ಅನ್ಸ್ಕೊಂಡು ರಾಜಕಾರಣಿ ಹೇಳ್ತಾರಲ್ಲ, ಅವ್ರ ಚಾಲಿ ನೋಡಿ ಪೊಲೀಸರಿಗೆ ಬರ್ತಾ ಇದೆ. ತನ್ನನ್ನ ಕಮಾಂಡ್ ಮಾಡುವಂತಹ, ತನಗೆ ನಿರ್ದೇಶನ ನೀಡುವಂತಹ ಸಚಿವರೇ ನೋಡೋಣ ಬಿಡ್ರಿ, ಮಾಡೋಣ ಬಿಡ್ರಿ, ಯಾರೋ ಹೇಳಿದ್ರು ಅಂತ SIT ಮಾಡಕ್ಕಾಗಲ್ಲ ಅಂತ ಉಡಾಫೆತನ ತೋರಿಸ್ತಿರುವಾಗ ಇನ್ನ ಸಾಮಾನ್ಯ ಪೊಲೀಸರು ಏನ್ ಮಾಡ್ತಾರೆ? ಇಟ್ಸ್ ನಾನ್ ಕಾಗ್ನಿಸಬಲ್. ಪದೇ ಪದೇ ಹೇಳ್ತಾ ಇದೀನಿ, ನನ್ಗೆ ನೋವಾಗುತ್ತೆ. ಸುಮಾರು 1 ಗಂಟೆ ಕಿತ್ತಾಡಿದೀನಿ ಪೊಲೀಸ್ನವ್ರ ಹತ್ರ. ನಾಳೆ ಮತ್ತೆ ಬರ್ತೀನಿ, ಅದ್ ಯಾಕೆ ಮಾಡಲ್ಲ ಅಂತ ನೋಡಿದೀನಿ. ಅವ್ರು ಮಾಡ್ಲಿ, ಅದೇನ್ ಮಾಡ್ತಾರ ಮಾಡ್ಲಿ. ಕಾನೂನು ಯಾರ್ದು ಸೊತ್ತಲ್ಲ, ಕೋರ್ಟ್ ಇದೆ, ಸಂವಿಧಾನ ಇದೆ, BNS ಸೆಕ್ಷನ್ಗಳು ಇವಾಗ ಬಂದಿದ್ದಾವೆ. ಇಂತ ಒಂದು ದೂರು ಕೊಟ್ಟಾಗ ತಕ್ಷಣ ದೂರು ದಾಖಲಿಸಬೇಕಿತ್ತು. ಆದ್ರೆ ಇಲ್ಲಿ ಧರ್ಮದ ಮಧ್ಯೆ ಎತ್ತು ಕಟ್ತಾ ಇದ್ದಾರೆ, ಗಲಭೆಗಳನ್ನ ಸೃಷ್ಟಿ ಮಾಡಿಸ್ತಾ ಇದ್ದಾರೆ. ಅಂತವನ ವಿರುದ್ಧ ದೂರು ದಾಖಲಿಸ್ಕೊಳ್ಳಲ್ಲ ಅಂತಂದ್ರೆ ಎಲ್ರಿ ಹೋಗಿ ಸಾಯ್ಬೇಕು ನಾವು. ಇನ್ಯಾರನ್ನ ನ್ಯಾಯ ಕೇಳಬೇಕು? ಏನ್ ಕಾಡ್ಗೆ ಹೋಗ್ಬಿಟ್ಟು ಯಾವ್ದಾದ್ರು ಪ್ರಾಣಿಗಳನ್ನ ಕೇಳ್ಬೇಕಾ? ಸಮುದ್ರಕ್ಕೆ ಹೋಗಿ ಕೆಳಗಡೆ ಮುಳುಗ್ಬಿಟ್ಟು ಕೇಳ್ಬೇಕಾ? ಅದ್ರ ಸತ್ತು ಆಕಾಶಕ್ಕೆ ತೇಲೋಗ್ಬೇಕಾ? ಯಾವ ನ್ಯಾಯ ಕೊಡೋನು? ಕಣ್ಣು ಕಾಣಿರೋ ದೇವ್ರು ಬರ್ತಾನ ನ್ಯಾಯ ಕೊಡಕ್ಕೆ? ಅಗೋಚರ ಶಕ್ತಿಗಳು ಉದ್ಭವ ಆಗ್ತಾವ? ಪವಾಡ ನಡೆಯುತ್ತಾ? ಯಾವನಾದ್ರು ಮಂತ್ರವಾದಿ ಬರ್ಬೇಕಾ ನ್ಯಾಯ ಕೊಡೋದಕ್ಕೆ? ಇವು ಬ್ಲಡಿ ಇಡಿಯಟ್ಸ್ ಅಂತ ಕೇಳ್ಬೇಕು ಅಂತ ಆಕ್ರೋಶ ಬರ್ತದೆ. ಯಾರನ್ನ ಕೇಳ್ಬೇಕು? ಮಣ್ಣು ತಿಂತಾ ಇದ್ದೀರಾ ಅಧಿಕಾರಸ್ಥರು. ಸ್ನೇಹಿತರೆ, ಮತ್ತೊಂದು ವಿಷಯ ನಿಮ್ಮ ಗಮನಕ್ಕೆ ತಂದೆ ಬಿಡ್ಬೇಕು. ಯಾವ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಹೇಳ್ಪಡ್ತಾ ಇದೆಯಲ್ಲ, ನಾನು ಹಾಗೆ ಆರೋಪ ಮಾಡೋದು ಪ್ರೂವ್ ಆಗಿಲ್ವಲ್ಲ, ಹಾಗಾಗಿ ಆರೋಪ ಹೇಳಲ್ಪಡ್ತಾ ಇದೆ ಅಂತ ಹೇಳ್ತೀನಿ. ಅನನ್ಯ ಭಟ್ ಈ ರೀತಿಯಾಗಿ ಏನ್ ಹೇಳ್ತಾ ಇದಾರಲ್ಲ, ಅವರ ತಾಯಿ ಇವತ್ತು ಇದೇ ರಾಕೇಶ್ ಶೆಟ್ಟಿ, ಈ ಧೂರ್ತ, ಈ ದುರ್ನಡತೆಯ ವ್ಯಕ್ತಿ, ಬಚ್ಚಲಬಾಯಿ ಮನುಷ್ಯ, ಇವನು ನಮ್ಮ ಸಾಕ್ಷಿಗಳನ್ನ ನಾಶ ಪಡಿಸೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ, ನನಗೆ ಅವಮಾನಿಸ್ತಿದ್ದಾನೆ ಅಂತ ಏನೋ ದೂರು ಕೊಟ್ಟಿದಾರಂತೆ. ಎಲ್ಲಿ ದೂರು ಕೊಟ್ಟಿದ್ದಾರೆ, ಏನಾಗಿದೆ ಗೊತ್ತಿಲ್ಲ, ಬಟ್ ದೂರು ಕೊಟ್ಟಿದಾರಂತೆ. ಅದು ಪ್ರಕರಣ ದಾಖಲಾಗಿದೆ, ಅದ್ರ ಮೇಲೆ FIR ಆಗಿದೆ ಅಂತ ಸುದ್ದಿ ಕೇಳಲ್ಪಟ್ಟಿದ್ದೀನಿ. ಅದು ಏನು ಎತ್ತ ಅನ್ನೋದನ್ನ ನಾಳೆ ಚೆಕ್ ಮಾಡ್ಬೇಕಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ, ಈ ವಿಡಿಯೋ ನೋಡ್ತಾ ಇರುವಂತಹ ನೀವೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಮಾದರಿಯನ್ನ ಹಾಕಿರ್ತೀನಿ. ತಾವೆಲ್ಲರೂ ಕೂಡ ಅದನ್ನ ಕಾಪಿ ಮಾಡಿಕೊಂಡು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ, ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ, ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ರಾಕೇಶ್ ಶೆಟ್ಟಿಯ ಈ ದುರ್ನಡತೆ ಮತ್ತು ದುರಾಂಕಾರ, ಹೆಣ್ಣು ಮಕ್ಕಳ ಶೀಲವನ್ನ ಅವಮಾನಿಸುವಂಥದ್ದು, ಮತ್ತೆ ಕೊಲೆಗೆ ಪ್ರಚೋದನೆ ನೀಡುವಂಥದ್ದು, ಹಲ್ಲೆಗೆ ಪ್ರಚೋದನೆ ನೀಡುವಂಥದ್ದು, ನೀನ್ ಯಾರು ಕೊಟ್ಟಿದ್ಯಾ ಅನ್ನೋ ಮಾತನ್ನ
ಒಬ್ಬನಿಗೆ ನೇರವಾಗಿ ಒಬ್ಬ ಹೋರಾಟಗಾರನ ಕೇಳುವಂಥದ್ದು. ಲೋಫಾರ್, ಇಡಿಯಟ್, ಬೇವರ್ಸಿ ಏನೆಲ್ಲ ಬೈತಾನೆ. ಇಂಥ ನಾವು ಕಾನೂನು ಪಾಠ ಕಲಿಸ್ತೇ ಹೋದ್ರೆ ಖಂಡಿತವಾಗ್ಲೂ ನಾವಿದ್ದು ಕೂಡ ಸತ್ತಂತೆ. ನಾಗರಿಕ ಸಮಾಜ ಎದ್ದಿದೆ, ಬದುಕಿದೆ ಅಂತ ತೋರಿಸ್ಬೇಕಾಗತ್ತೆ. ಸೊ ದೂರನ್ನ ದಾಖಲಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಈ ಹೋರಾಟವನ್ನ ಖಂಡಿತವಾಗ್ಲೂ ನಾನು ಮುಂದುವರಿಸ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು ಅಂತ ಕೇಳ್ತಾ, ಮತ್ತೆ ಈ ವಿಚಾರದಲ್ಲಿ ನ್ಯಾಯ ತಗೊಳ್ಳೋವರೆಗೂ ನಾವು ಹೋರಾಟದಲ್ಲಿ ನಿರಂತರವಾಗಿರೋಣ. ನಾನು ಪದೇ ಪದೇ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಿಮಗೆ ಸದ್ಯಕ್ಕೆ ಈ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗ್ಲಿ. ಜೈ ಭೀಮ್.